ರಾಜ್ಯದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆನೆ ಕಾಂಗ್ರೆಸ್ನ ಶಾಸಕ ಮತ್ತು ಅವರ ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಹೇಳೋದಿಕ್ಕಾಗಿ ಇಡಿ ಅಧಿಕಾರಿಗಳು ಬಂದಿದ್ದರು. ಹಾಗೆ ಬಂದಂತಹ ಇಡಿ ಅಧಿಕಾರಿಗಳು ಒಂದಲ್ಲ ಎರಡಲ್ಲ ಬರೋಬ್ಬರಿ 17 ಕಡೆಗಳಲ್ಲಿ ದಾಳಿ ನಡೆಸಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಬಿಟ್ಕಾಯಿನ್ ಬೆನ್ನು ಬಿದ್ದ ಇಡಿ. ಬಿಟ್ಕಾಯಿನ್ ಹಗರಣ 2020-21 ವೇಳೆಯಲ್ಲಿ ರಾಜ್ಯದಲ್ಲಿ ಕೇಳಿ ಬಂದಿದ್ದಂತಹ ಹಗರಣ. ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಅನ್ನುವಂತಹ ಹೆಸರನ್ನ ಶ್ರೀಕಿ ಅಂತೇಳಿ ಕರೆಸ್ಕೊಳ್ತಿದ್ದಂತಹ ಹ್ಯಾಕರ್ ಈತ. ಈ ಹ್ಯಾಕರ್ ಸಿಕ್ಕಿಬಿದ್ದಿದ್ದು ಸಿಸಿಬಿ ಕೈಗೆ ಒಂದು ಡ್ರಗ್ ಸೇವನೆಯ ಕೇಸ್ನಲ್ಲಿ. ತನಿಖೆ ಮುಂದುವರಿತಾ ಹೋದಂಗೆ ಇದರಲ್ಲಿ ಬಿಟ್ಕಾಯಿನ್ ಹಗರಣ ತೆರೆದುಕೊಳ್ಳುತ್ತೆ. ಯಾವ ಸ್ವರೂಪದಲ್ಲಿ ಈತ ಹ್ಯಾಕ್ ಮಾಡ್ತಾ ಇದ್ದ, ಬಿಟ್ಕಾಯಿನ್ ವ್ಯಾಲೆಟ್ಗಳನ್ನು ಈತ ಹ್ಯಾಕ್ ಮಾಡ್ತಾ ಇದ್ದ ಅನ್ನುವಂಥದ್ದು ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ಅದರ ಡೀಟೇಲ್ಸ್ ಅನ್ನು ಅವ್ರಿಗೆ ಕಲೆಕ್ಟ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗದ ರೀತಿಯಲ್ಲಿ ಈ ಶ್ರೀಕಿ ಪರಿಣತಿಯನ್ನು ಹೊಂದಿದ್ದ. ಇದೇ ಕಾರಣಕ್ಕಾಗಿ ಸರ್ಕಾರ SIT ರಚನೆ ಮಾಡುತ್ತೆ. ಇದರ ನಡುವೆ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳ ಮಕ್ಕಳು ಈ ಶ್ರೀಕಿಯ ಜೊತೆ ಸೇರಿ ಹ್ಯಾಕ್ ಮಾಡೋದ್ರ ಮೂಲಕ ಕೋಟ್ಯಂತರ ರೂಪಾಯಿ ಹಣವನ್ನ ಸಂಪಾದಿಸಿರೋದ್ರ ಬಗ್ಗೆ, ಅಕ್ರಮವಾಗಿ ಸಂಪಾದಿಸಿರೋದ್ರ ಬಗ್ಗೆ ಮಾಹಿತಿ ಹೊರಬೀಳೋದಕ್ಕೆ ಶುರುವಾಗುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ದಂತೆಯೇ SIT ಅವರು ತನಿಖೆಯನ್ನ ಮುಂದುವರಿಸ್ತಾ ಇರ್ತಾರೆ. ಸರ್ಕಾರ ಬದಲಾಗುತ್ತೆ. ಬಿಜೆಪಿಯವರು ಆಡಳಿತದಲ್ಲಿದ್ದಾಗ ಕಾಂಗ್ರೆಸ್ನವರು ಬಿಟ್ಕಾಯಿನ್ ಹಗರಣವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. ಇದರ ಬಗ್ಗೆ ಕಠಿಣ ಕ್ರಮಗಳಿಗೆ ಆಗ್ರಹಿಸ್ತಾ ಇದ್ರು. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬುತ್ತಾ ಬಂತು. ಇದುವರೆಗೂ ಬಿಟ್ಕಾಯಿನ್ ಹಗರಣದಲ್ಲಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. 4 ವರ್ಷಗಳಿಂದ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದಂಥ ಇಡಿ ಇವತ್ತು ರೇಡ್ ಮಾಡಿರುವಂಥದ್ದು ಎಲ್ಲಿಗೆ? ಕಾಂಗ್ರೆಸ್ನ ಶಾಸಕ NA ಹ್ಯಾರಿಸ್, ಅವರ ಮಗ ಮೊಹಮ್ಮದ್ ನಲ್ಪಾಡ್ ಸೇರಿದಂತೆ ಇನ್ನು ಹಲವು ಕಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಹಾಗಾದ್ರೆ ಇಡಿ ನಡೆಸಿರುವಂತಹ ಈ ದಾಳಿಯಲ್ಲಿ ಸಿಕ್ಕಿದ್ದೇನು, ಏನೇನು ಸಿಕ್ಕಿದೆ, ಏನ್ ಕತೆ, ಮತ್ತು ಈ ಬಿಟ್ಕಾಯಿನ್ ಹಗರಣದ ಆಳ ಅಗಲ ಎಂಥದ್ದು ಅನ್ನೋದನ್ನ ನಿಮಗೆ ವಿವರಿಸ್ತೀವಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಮುಸ್ಲಿಂ ತಿಕ್ಕಾಟ. ಕಾಂಗ್ರೆಸ್ನಲ್ಲಿ ಇದು ಹೊಸ ಬಗೆಯ ತಿಕ್ಕಾಟ. ಯಾಕಂದ್ರೆ ದಾವಣಗೆರೆ ದಕ್ಷಿಣದ ಉಪಚುನಾವಣೆಯಲ್ಲಿ ಮುಸಲ್ಮಾನ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಬಹಿರಂಗವಾಗಿ ಪಟ್ಟು ಹಿಡಿದಂಥವರು ಸಚಿವ ಜಮೀರ್ ಅಹಮದ್ ಖಾನ್. ಆ ಪಟ್ಟು ಈಗ ಜಮೀರ್ ಪಾಲ್ಗೂ ಕೂಡ ಮುಳುವಾಗ್ತಾ ಇದೆ. ಮತ್ತು ವಿಶೇಷವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಕಾಂಗ್ರೆಸ್ಸಿಗರೇ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ಎಲೆಕ್ಷನ್ನ ರಿಸಲ್ಟ್ ಬರೋದಕ್ಕೂ ಮುಂಚಿತವಾಗಿಯೇ ಕಾಂಗ್ರೆಸ್ ನಾಯಕರು ಅರ್ಥ ಮಾಡಿಕೊಂಡು ಬಹಳ ಬೇಗನೆ, ಬಹುಶಃ ಕಾಂಗ್ರೆಸ್ ಹಿಂದೆಂದೂ ಇಷ್ಟೊಂದು ವೇಗವಾಗಿ ಕ್ರಮವನ್ನು ಕೈಗೊಂಡಿರುವಂತಹ ಉದಾಹರಣೆಗಳಿಲ್ಲ. ಆದರೆ ಈ ಬಾರಿ ಬಹಳ ವೇಗವಾಗಿ ಒಬ್ಬರಾದ ಮೇಲೊಬ್ಬರ ವಿರುದ್ಧ ಕ್ರಮ ಆಗ್ತಾ ಇದೆ. ಜಮೀರ್ ಪಕ್ಷ ಬಿಟ್ಟು ಹೋದ್ರೆ ಹೋಗಲಿ ಅಂತ ಕಾಂಗ್ರೆಸ್ನ ಮುಸ್ಲಿಂ ನಾಯಕರುಗಳೇ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಳಗಿನ ಗುದ್ದಾಟ ಕೇವಲ ದಾವಣಗೆರೆ ದಕ್ಷಿಣದ ಚುನಾವಣೆಗೆ ಮಾತ್ರ ಸೀಮಿತವಾದಂತೆ ಕಾಣ್ತಾ ಇಲ್ಲ. ಈ ಒಂದು ತರಾತುರಿಯನ್ನು ಗಮನಿಸಿದ್ರೆ ಇದು ರಾಜಕೀಯವಾಗಿ ಬಹಳಷ್ಟು ಕಾರಣಗಳನ್ನ ಒಳಗೊಂಡಿರುವಂತಹ ತಿಕ್ಕಾಟದಂತೆಯೂ ಕೂಡ ಗೋಚರಿಸ್ತಾ ಇದೆ. ಅದನ್ನು ಕೂಡ ನಿಮಗೆ ವಿವರಿಸಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಬಿಟ್ಕಾಯಿನ್ ಬೆನ್ನು ಬಿದ್ದ ಇಡಿ ತನಿಖೆಯನ್ನ ತೀವ್ರಗೊಳಿಸಿರುವಂಥದ್ದು ಇವತ್ತು. ಯಾಕಂದರೆ ಕಳೆದ 4 ವರ್ಷಗಳ ಹಿಂದೆಯೇ ಇಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಶುರು ಮಾಡಿತ್ತು. ಆದರೆ ಇವತ್ತು ದಾಳಿಯನ್ನು ನಡೆಸಲಾಗಿದೆ. 17 ಕಡೆಗಳಲ್ಲಿ ದಾಳಿ ನಡೆಸಲಾಗಿದೆ. ಈಗಲೂ ಕೂಡ ದಾಳಿ ಮುಂದುವರೆದಿದೆ. ಹಾಗಾದರೆ ಏನಿದು ಬಿಟ್ಕಾಯಿನ್ ಹಗರಣ ಮತ್ತು ಇವತ್ತಿನ ದಾಳಿ ಎಲ್ಲೆಲ್ಲಾಗಿದೆ, ಏನೇನಾಗಿದೆ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ.
ಶಾಸಕ ಎನ್.ಎ. ಹ್ಯಾರಿಸ್ ಮನೆಗೆ ರೇಡ್. ಅವರ ಪುತ್ರ ಮೊಹಮ್ಮದ್ ನಲಪಾಡ್, ಇನ್ನೊಬ್ಬ ಮಗ ಫಾರೂಕ್ ನಲಪಾಡ್ಗೆ ಸಂಬಂಧಿಸಿದ ಮನೆಗಳು, ಕಚೇರಿಗಳ ಮೇಲೂ ರೇಡ್ ನಡೆದಿದೆ. ಜಯನಗರದಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನ ಮನೆ ಮೇಲೂ ರೇಡ್ ನಡೆದಿದೆ. ಇವತ್ತು ಬೆಳಗ್ಗೆಯೇ ಇಡಿ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ರು. 14 ಜನರ ತಂಡ ಬರೋಬ್ಬರಿ 17 ಕಡೆಗಳಲ್ಲಿ ದಾಳಿ ನಡೆಸಿದ್ದಾರೆ. ಕೈಯಲ್ಲಿ ಬಂದೂಕು ಹಿಡಿದ ಭದ್ರತಾ ಸಿಬ್ಬಂದಿ ಇಡಿ ರೇಡ್ ನಡೆಯುತ್ತಿದ್ದ ಮನೆಗಳು, ಕಚೇರಿಗಳ ಹೊರಗೆ ಕಾವಲು ಕಾಯ್ತಿದ್ರು. ಬಿಟ್ಕಾಯಿನ್ 2020ರಲ್ಲಿ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದ ಕೇಸಿದು. ಶ್ರೀಕಿ ಅಲಿಯಾ ಶ್ರೀಕೃಷ್ಣ ಎಂಬ ಚಾಲಾಕಿ ಹ್ಯಾಕರ್ ಮಾಡಿದ ಕೃತ್ಯ ಹಲವು ರಾಜಕಾರಣಿಗಳ ಜೊತೆಗೂ ನಂಟು ಬೆಸೆಯುವಂತೆ ಮಾಡಿತ್ತು. ರಾಜ್ಯದ ದೊಡ್ಡ ದೊಡ್ಡ ರಾಜಕಾರಣಿಗಳ ಪಾಲಿಗೂ ಇದು ನುಂಗಲಾರದ ತುತ್ತಾಗಿತ್ತು. ಅಲ್ಲದೆ ಕಾಂಗ್ರೆಸ್ ಶಾಸಕ ಹಾಗೂ ಹಾಲಿ ಬಿಡಿಎ ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ಪುತ್ರ ನಲಪಾಡ್ ಹೆಸರು ಕೂಡ ಶ್ರೀಕಿ ಜೊತೆ ತಳಕು ಹಾಕೊಂಡಿತ್ತು. ಇದಕ್ಕೆಲ್ಲ ಕಾರಣ ಬಿಟ್ಕಾಯಿನ್. ಹ್ಯಾಕರ್ ಶ್ರೀಕಿ ತನ್ನ ಚಾಲಾಕಿತನ ಬಳಸಿಕೊಂಡು ಬಿಟ್ಕಾಯಿನ್ಗಳಿಗೆ ಕನ್ನ ಹಾಕ್ತಿದ್ದಾಗೆಂಬುದರ ಬಗ್ಗೆ ಮಾಹಿತಿಗಳು ಸಿಗುತ್ತಿದ್ದಂತೆ ಅಂದಿನ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ನೀಡಿತ್ತು. ಇದೇ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೂಡ ಪ್ರಕರಣ ದಾಖಲಿಸಿಕೊಂಡು ತನಿಖೆಗಿಳಿದಿದ್ರು. ಈ ವೇಳೆ ಅಕ್ರಮ ಹಣಕಾಸು ವರ್ಗಾವಣೆಯಾಗಿರುವ ಬಗ್ಗೆ ತನಿಖೆಯಲ್ಲಿ ಹೊರಬಂದಿತ್ತು. ಇದೀಗ ಇದರ ಮುಂದುವರಿದ ಭಾಗವಾಗಿ ಇಡಿ ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದಾರೆ. ಬೆಂಗಳೂರಿನ 17 ಸ್ಥಳಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿದ್ದು ಪ್ರಕರಣಕ್ಕೆ ಮರುಜೀವ ಕೊಟ್ಟಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲೂ ಕೂಡ ಸಂಚಲನ ಮೂಡಿಸಿದೆ. ಬಿಟ್ಕಾಯಿನ್ ಕೇಸ್ನಲ್ಲಿ ಅಖಾಡಕ್ಕಿಳಿದ ಇಡಿ. ಶಾಸಕ ಎನ್.ಎ. ಹ್ಯಾರಿಸ್ ಅಂಡ್ ಕುಟುಂಬಕ್ಕೆ ಬಿಗ್ ಶಾಕ್. ಬೆಳಗ್ಗೆ 6:30 ಸುಮಾರಿಗೆ ತಾವು ಮೊದಲೇ ಪ್ಲಾನ್ ಮಾಡಿದಂತೆ ಸಿಆರ್ಪಿಎಫ್ ಭದ್ರತೆಯಲ್ಲದೆ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ರು. ಆಗಷ್ಟೇ ಎದ್ದು ಕಣ್ಣು ಹೊಸಕ್ತಿದ್ದಾಗಲೇ ಮನೆ ಬಾಗಿಲು ಬಡಿದಿದ್ರು. ಇಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗುವಷ್ಟರಲ್ಲದೆ ತಾವು ಇಡಿ ಅಧಿಕಾರಿಗಳು ಅಂತ ಗುರುತು ಹೇಳುತ್ತಾ ಅಶೋಕನಗರ, ಜಯನಗರ ಸೇರಿದಂತೆ ಬೆಂಗಳೂರಿನ ಮನೆ, ಕಚೇರಿ ಸೇರಿದಂತೆ 17 ಸ್ಥಳಗಳಲ್ಲಿ ಪರಿಶೀಲನೆಗಿಳಿದಿದ್ರು. ಅಶೋಕ್ ನಗರದಲ್ಲಿರುವ ಶಾಸಕ ಎನ್.ಎ. ಹ್ಯಾರಿಸ್ ಮಗ ಮೊಹಮ್ಮದ್ ನಲಪಾಡ್, ಶಾಸಕ ಹ್ಯಾರಿಸ್ ಎರಡನೇ ಮಗ ಓಮರ್ ಫಾರೂಕ್ ನಲಪಾಡ್, ಕೇಂದ್ರದ ಮಾಜಿ ಸಚಿವ ಕೆ ರೆಹಮಾನ್ ಖಾನ್ ಅವರ ಮೊಮ್ಮಗ ಅಕೀಬ್ ಖಾನ್ ಹಾಗೂ ಬಿಟ್ಕಾಯಿನ್ ಹಗರಣದ ಪ್ರಮುಖ ಆರೋಪಿಯಾಗಿರೋ ಶ್ರೀಕೃಷ್ಣ ಅಲಿಯಾ ಶ್ರೀಕಿ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ರು. 2020ರಲ್ಲಿ ನಡೆದಿದ್ದ ಡ್ರಗ್ಸ್ ಪ್ರಕರಣದ ತನಿಖೆ ಸಂದರ್ಭದಲ್ಲಿ ಪೊಲೀಸರಿಗೆ ಬಿಟ್ಕಾಯಿನ್ ಹಗರಣದ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಸಿಸಿಬಿ ಪೊಲೀಸರು 2020 ನವೆಂಬರ್ ತಿಂಗಳಲ್ಲಿ ಕೆಲವರನ್ನು ಮಾದಕ ದ್ರವ್ಯ ಸೇವನೆ ಪ್ರಕರಣದಲ್ಲಿ ಬಂಧಿಸಿದ್ರು. ಪ್ರಕರಣದ ತನಿಖೆ ನಡೆಸಿದ ಸಂದರ್ಭದಲ್ಲಿ ಡಾರ್ಕ್ ನೆಟ್ ಮೂಲಕ ಬಿಟ್ಕಾಯಿನ್ಗಳನ್ನ ಬಳಸಿಕೊಂಡು ಡ್ರಗ್ಸ್ ದಂಧೆ ನಡೆಸಿದ್ದಾರೆ ಎಂಬ ಮಾಹಿತಿ ಬಹಿರಂಗಗೊಂಡಿತ್ತು. ಅಲ್ಲದೆ ಇದು ಹೈ ಪ್ರೊಫೈಲ್ ಮಟ್ಟದಲ್ಲಿ ನಡೆಯುತ್ತಿದೆ ಎಂಬ ಮಾಹಿತಿಯೂ ಲಭ್ಯವಾಗಿತ್ತು. ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೀಕಿ ಹ್ಯಾಕಿಂಗ್ ಕೃತ್ಯ ಬಯಲಾಗ್ತಿದ್ದಂತೆ ಪ್ರಕರಣ ಗಂಭೀರತೆ ಪಡೆದುಕೊಳ್ಳುತ್ತೆ. ರಾಜಕಾರಣಿಗಳು, ಅಧಿಕಾರಿಗಳು ಮತ್ತು ಉದ್ಯಮಿಗಳ ಜೊತೆ ಈ ಶ್ರೀಕಿ ನಿರಂತರ ಸಂಪರ್ಕ ಇಟ್ಟುಕೊಂಡಿದ್ದು ಗೊತ್ತಾಗಿತ್ತು. ಸಿಸಿಬಿ ಪೊಲೀಸರು ಪ್ರಕರಣದ ತನಿಖೆ ನಡೆಸ್ತಾಗಿದ್ರು. ಬಳಿಕ ಸಿಐಡಿ, ಸಿಬಿಐ ಮತ್ತು ಇಡಿ ಕೂಡ ತನಿಖೆಗೆ ಎಂಟ್ರಿ ಕೊಟ್ಟಿದ್ವು. ಇನ್ನು ಏನಿದು ಬಿಟ್ಕಾಯಿನ್ ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ 2020ರಲ್ಲಿ ಶ್ರೀಕಿ ಅಲಿಯಾ ಶ್ರೀಕೃಷ್ಣನ ಮೇಲೆ ಯಶೋಧ ಎಂಬುವವರು ನನ್ನ ಬಳಿ ಹಣ ಪಡೆದು ವಂಚಿಸಲಾಗಿದೆ ಅಂತ ದೂರು ನೀಡುತ್ತಾರೆ. ಅಶೋಕನಗರ ಠಾಣೆಯಲ್ಲಿ ಶ್ರೀಕಿ, ರಾಬಿನ್ ಖಂಡೇಲ್ವಾಲ್, ಅಜಿತ್ ಖಂಡೇಲ್ವಾಲ್ ಸೇರಿದಂತೆ 3 ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಯಶೋಧ ಬಳಿ 28 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದ ಈ ಖತರ್ನಾಕ್ಗಳು 45 ಲಕ್ಷ ಬರುತ್ತೆ ಅಂತ ನಂಬಿಸಿದ್ರಂತೆ. ಇವರ ಮಾತು ನಂಬಿ ಬಿಟ್ಕಾಯಿನ್ ಮೇಲೆ ಹಣ ಹೂಡಿಕೆ ಮಾಡಿದ್ದ ಯಶೋಧಾಗೆ ಹೂಡಿದ್ದ ಹಣವೂ ಇಲ್ಲ, ಲಾಭವನ್ನು ನೀಡದೆ ವಂಚಿಸಿತ್ತು ಈ ಗ್ಯಾಂಗ್. ವ್ಯವಸ್ಥಿತವಾಗಿ ಈ ಗ್ಯಾಂಗ್ ಬಿಟ್ಕಾಯಿನ್ ಹ್ಯಾಕಿಂಗ್ ಮಾಡ್ತಾಗಿದ್ದದ್ದು ನಂತರ ಗೊತ್ತಾಗಿತ್ತು. ಭಾರತ ಮಾತ್ರವಲ್ಲದೆ ಅಮೆರಿಕಾದಲ್ಲೂ ಶ್ರೀಕಿ ಹ್ಯಾಕಿಂಗ್ ಕೈಚಳಕ ನಡೆಸಿರೋದು ತನಿಖೆಯಲ್ಲಿ ಬಯಲಾಗಿದೆ. ಇನ್ನು ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಳ್ತಿದ್ದಂತೆ ಶಾಸಕ ಎನ್.ಎ. ಹ್ಯಾರಿಸ್ ಮಗ ನಲಪಾಡ್ ಹೆಸರು ಹೆಚ್ಚು ಕೇಳಿ ಬಂದಿತ್ತು. ಹೀಗಾಗಿ ಪ್ರಕರಣ ಇನ್ನಷ್ಟು ಗಂಭೀರ ಸ್ವರೂಪ ಪಡೆದುಕೊಳ್ತು. ನಲಪಾಡ್ ಸಹೋದರ ಫಾರೂಕ್ ನಲಪಾಡ್ ಕ್ಲಾಸ್ಮೇಟ್ ಆಗಿದ್ದ ಶ್ರೀಕಿ. ಇದೇ ಕಾರಣಕ್ಕೆ ಮೊಹಮ್ಮದ್ ನಲಪಾಡ್ಗೂ ಶ್ರೀಕಿ ಹತ್ತಿರವಾಗಿದ್ದ. ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಮುಂಬೈ ಮೂಲದ ವ್ಯಕ್ತಿಗೆ ಶ್ರೀಕಿ ಅದನ್ನ ಕಳಿಸಿದ್ದ. ನಂತರ ಅಲ್ಲಿಂದ ಬಂದ 10 ಲಕ್ಷ ರೂಪಾಯಿ ಹಣವನ್ನು ಮುಂಬೈ ವ್ಯಕ್ತಿ ನಲಪಾಡ್ ಅಕೌಂಟ್ಗೆ ವರ್ಗಾವಣೆ ಮಾಡಿದ್ದ. ತನಿಖೆಗಿಳಿದ ಪೊಲೀಸರಿಗೆ ನಲಪಾಡ್ ಪಾತ್ರದ ಬಗ್ಗೆ ಮಾಹಿತಿ ಗೊತ್ತಾಗಿತ್ತು.
ಅಲ್ಲದೆ ಪ್ರಕರಣದಲ್ಲಿ ಪ್ರಭಾವಿಗಳ ಬಗ್ಗೆ ಮಾಹಿತಿ ತಿಳಿದು ಸರ್ಕಾರ ಎಸ್ಐಟಿಗೆ ಕೇಸ್ ವರ್ಗಾವಣೆ ಮಾಡಿತ್ತು. ಇಷ್ಟೆಲ್ಲಾದ ಮೇಲೆ ತನಿಖೆ ವೇಳೆ ಹಣ ವಾಪಸ್ ನೀಡೋದಾಗಿ ಮೊಹಮ್ಮದ್ ನಲ್ಪಾರ್ ಕೂಡ ಹೇಳಿದ್ದರು. ಆದರೆ ಈವರೆಗೂ ಹಣದ ರಿಕವರಿ ಆಗಿಲ್ಲ. ಅಲ್ಲದೆ ಅಂತಿಮ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿಲ್ಲ. ಖಾತೆಗೆ ಹಣ ವರ್ಗಾವಣೆಯಾಗಿದ್ರು. ನಲಪಾಡ್ರನ್ನ ಆರೋಪಿ ಮಾಡೋಕೆ ಮೀನಾಮೇಷ ಎಣಿಸಲಾಗಿದ್ದು ಎಸ್ಐಟಿ ಅಧಿಕಾರಿಗಳು ಪ್ರಭಾವಿಗಳ ಒತ್ತಡಕ್ಕೆ ಮಣಿದಿರುವ ಅನುಮಾನ ವ್ಯಕ್ತವಾಗಿದೆ. ನಂತರ ಬಿಟ್ಕಾಯಿನ್ ವಿಚಾರದಲ್ಲಿ ಕೇಸ್ ದಾಖಲಿಸಿಕೊಂಡಿದ್ದ ಇಡಿ ತನಿಖೆ ಆರಂಭಿಸಿತು. ಕೇಸ್ ಪತ್ತೆಯಾಗುವುದಕ್ಕೆ 6 ವರ್ಷಗಳ ಮುಂಚೆಯಿಂದಲೂ ಶ್ರೀಕಿ ಜೊತೆ ನಲಪಾಡ್ ಸಂಪರ್ಕದಲ್ಲಿದ್ದು ಈ ಅವಧಿಯಲ್ಲಿ ನಲಪಾಡ್ ಶ್ರೀಕಿ ಮಧ್ಯೆ ಒಟ್ಟು 4.65 ಕೋಟಿ ಹಣ ಕೈಬದಲಾಗಿದೆ. ಆದರೆ ಬಿಟ್ಕಾಯಿನ್ ಹಗರಣಕ್ಕೂ ಹಣಕ್ಕೂ ಸಂಬಂಧದ ಬಗ್ಗೆ ಖಚಿತತೆ ಇನ್ನೂ ಸಿಕ್ಕಿಲ್ಲ. ವರ್ಚುವಲ್ ಡಿಜಿಟಲ್ ಅಸೆಟ್ಸ್ ಕಳ್ಳತನ ಮಾಡುತ್ತಿದ್ದ ಈ ಗ್ಯಾಂಗ್ ಕದಿಯಲು ವೆಬ್ಸೈಟ್ ಅಥವಾ ವ್ಯಾಲೆಟ್ಗಳನ್ನೇ ಹ್ಯಾಕ್ ಮಾಡುತ್ತಿತ್ತು. ಅಲ್ಲಿಂದ ಡೇಟಾ ಹಣ ಕದಿಯುತ್ತಿತ್ತು. ನಂತರ ಕ್ರಿಪ್ಟೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳ ಮೂಲಕ ಕದ್ದ ಮಾಲನ್ನ ಸೇಲ್ ಮಾಡುತ್ತಿತ್ತು. ಕದ್ದ ವಿಡಿಎಗಳನ್ನು ಆ ಮಾರಾಟದಿಂದ ಬಂದ ಹಣ ವರ್ಗಾವಣೆ ಬ್ಯಾಂಕ್ ಖಾತೆಗಳ ಮೂಲಕ ವರ್ಗಾಯಿಸೋದು, ಹೀಗೆ ಹಲವು ಚಟುವಟಿಕೆಗಳನ್ನ ನಡೆಸಿತ್ತು. ಹೀಗೆ ಈ ತಂಡ ಸಾವಿರಾರು ಕೋಟಿ ರೂಪಾಯಿ ವಂಚನೆ ನಡೆಸಿದೆ ಎನ್ನಲಾಗಿದೆ. ಹ್ಯಾಕರ್ ಶ್ರೀಕಿಯ ಚಾಣಾಕ್ಷತೆಯನ್ನ ಬಳಸಿಕೊಂಡು ಹಲವರು ಹಣ ಸಂಪಾದಿಸಿದ್ದಾರೆ ಎನ್ನಲಾಗಿದೆ. ಇಡಿ ದಾಳಿ ವಿಚಾರದಲ್ಲಿ ರಾಜಕೀಯ ಜಿದ್ದಾಜಿದ್ದಿ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ವಾಕ್ ಸಮರ. ನಲಪಾಡ್ ಕುಟುಂಬದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರೋ ವಿಚಾರ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ. ಬಿಟ್ಕಾಯಿನ್ ಬಗ್ಗೆ ರೇಡ್ ಆಗೋದಾದ್ರೆ ಬಿಜೆಪಿ ನಾಯಕರ ಮನೆಗಳ ಮೇಲೂ ಆಗ್ಬೇಕಿತ್ತು. ಚಾರ್ಜ್ ಶೀಟ್ನಲ್ಲಿ ಬಿಜೆಪಿಗರದ್ದು ಹೆಸರಿದೆ. ಆದ್ರೂ ಯಾಕೆ ದಾಳಿ ಮಾಡಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಹಿಂದೆನೂ ಕೂಡ ನಲ್ಪಾಡ್ ಅವರು ಶ್ರೀಕೆ ಅವ್ರ ಜೊತೆ ಪರಿಚಯ ಇದ್ದಾರೆ ಅಂತ ಅವರೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಏನೇ ಇದ್ರೂ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಅವ್ರದ್ದು ಇವ್ರದ್ದು ಫ್ರೆಂಡ್ಶಿಪ್ ಇತ್ತು ಅಂತಲೂ ಕೂಡ ಹೇಳಿದರು. ಅದ್ಯಾವುದೋ ಒಂದು ಗಲಾಟೆ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಅವ್ರು ಭಾಗಿಯಾಗಿರಲಿಲ್ಲ, ಆದ್ರೂ ಕೂಡ ಅವ್ರ ಹೆಸರು ಸೇರಿಸಿದ್ದಾರೆ ಅಂತ ಹೇಳಿದರು. ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಇವ್ರು ಮಾಡ್ತಾ ಇದ್ರೆ ಇವತ್ತು ಭಾಳ ಬೇರೆ ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು. ಬಿಟ್ಕಾಯಿನ್ ವಿಚಾರದಲ್ಲಿ ಇದೆ ಅಲ್ಲ, ಚಾರ್ಜ್ ಶೀಟ್ನಲ್ಲೇ ಇದೆ ಅಲ್ಲ ಹೆಸರುಗಳು ಕೆಲವು. ಆವಾಗ ಯಾರ್ಯಾರು ಹೋಮ್ ಮಿನಿಸ್ಟರ್ ಇದ್ರು, ಯಾರ್ಯಾರು ಆಡಳಿತದಲ್ಲಿದ್ದರು, ಏನೇನಾಯಿತು ಎಲ್ಲ ಗೊತ್ತಿದೆ ಅಲ್ವಾ. ಏನೂ ನಡೆದೇ ಇಲ್ಲ ಅಂತ ತಾನೇ ಹೇಳಿದರು ಹಿಂದಿನ ಸರ್ಕಾರದವರು. ಏನುವೆ ನೋಡೋಣ ಅದೇ ಯಾವ ವಿಚಾರಕ್ಕಾಗಿದೆ ಹೇಗಾಗಿದೆ ಅಂದ್ಬಿಟ್ಟು. ಆಮೇಲೆ ನಿಮ್ಮ ನಲ್ಪಾಡು ಮತ್ತು ಇದಕ್ಕೆ ಸಂಬಂಧ ಇಲ್ಲ ಅಂತ ಅವರೇ ಹೇಳಿರೋದು. ಏನುವೆ ಲೈಟ್ ಇಡಿ ಚಾರ್ಜ್ ಶೀಟ್ ಹಾಕಲಿ, ನೋಡೋಣ ಏನಂತ ಹೇಳ್ತಾರೆ. ನೋಡಿ, IT, ED, CBI ಇವರೆಲ್ಲರೂ ಕೇಂದ್ರ ಸರ್ಕಾರದ ಕೈಗೊಂಬೆ. ಇನ್ನು ಮೊದಲನೇ ಬಾರಿನ ಆಗ್ತಾ ಇರೋದು ಹೇಳಿ. ಅವ್ರದ್ದು ಕನ್ವಿಕ್ಷನ್ ರೇಟ್ ಎಷ್ಟಿದೆ ಸರ್? 2%ಗಿಂತ ಕಮ್ಮಿ ಇದೆ. ಸಾವಿರಾರು ರೇಡ್ ಆಗಿದೆ. ಕನ್ವಿಕ್ಷನ್ ರೇಟ್ ಎಷ್ಟಿದೆ ಅವ್ರದ್ದು? ಹಾರ್ಡ್ಲಿ ಎನಿಥಿಂಗ್. ಇಟ್ ಈಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ಟೂಲ್. ಹೆದರ್ಸಕ್ಕೆ ಬೆದರ್ಸಕ್ಕೆ ಮಾಡ್ತಾ ಇರೋದು ಅಷ್ಟೇ. ಇಷ್ಟು ದಿನ ಯಾಕೆ ಸುಮ್ಮನಿದ್ರು? ಇಷ್ಟು ದಿನ ಇತ್ತಲ್ಲ. ಅಥವಾ ಅವ್ರಿಗೇನಾದರೂ ಮಾಹಿತಿ ಇದ್ದಿದ್ರೆ ಹಂಚ್ಕೊಂಡಿದ್ರ ರಾಜ್ಯ ಸರ್ಕಾರ ಜೊತೆ? ಇಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಸೂಕ್ತ ಸಾಕ್ಷ್ಯಗಳನ್ನ ಕಿತ್ತುಕೊಂಡೇ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ತಮ್ಮ ಮೇಲಿನ ಆರೋಪ ಮುಚ್ಚಿಟ್ಟುಕೊಳ್ಳಲು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಅಧಿಕಾರಕ್ಕೆ ಬಂದು 3 ವರ್ಷಗಳಾದ್ರೂ ತನಿಖೆ ಮಾಡಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧವೇ ಕಿಡಿಕಾರಿದ್ರು. ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನ ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ. ಆರ್ಥಿಕ ಅಪರಾಧಗಳಲ್ಲಿ ಬಿಟ್ಕಾಯಿನ್ ಕೂಡ ಒಂದು. ಬಿಟ್ಕಾಯಿನ್ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ರಾಜಕಾರಣಿಗಳು, ಸ್ಪೆಷಲಿ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದಲ್ಲಿ ಇವತ್ತು ಇಡಿ ಅವರು ರೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಅಂದ್ಕೊಂಡಿದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಯಾವುದೇ ಮಾಹಿತಿ ಇಲ್ಲದೆ ರೈಡ್ ಮಾಡುವಂಥ ಪ್ರಶ್ನೆ ಬರಲ್ಲ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದು. ಇವತ್ತೇನೇ
ರೈಡ್ಗಳು ಆಗ್ತಿರೋವಂಥದ್ದು ಕಾನೂನಾತ್ಮಕವಾಗಿ ಆಗುತ್ತೆ. ಆ ಒಂದು ರೈಡ್ಗಳು ನಡೆಯುತ್ತೆ. ಏನೇ ಮಾಡಿದ್ರು ಒಂದು ಒಳ್ಳೆ ಉದ್ದೇಶದಿಂದ ಮಾಡುವಂಥದ್ದು ಆಗುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಹುಟ್ಟಿಂದ ನೀರು ಕುಡಿಬೇಕು ಅನ್ನುವಂಥದ್ದು. ಇವತ್ತು ಸಮಾಜಕ್ಕೆ ವಿರುದ್ಧವಾಗಿ, ಸಮಾಜದ ಹಿತಕ್ಕೆ ವಿರುದ್ಧವಾಗಿ ಯಾರೇ ಕೆಲಸ ಮಾಡಿದ್ರು ಅವ್ರ ಮೇಲೆ ಕ್ರಮ ಆಗುವಂಥದ್ದು ಆಗಬೇಕು. ಈ ದಿಕ್ಕಲ್ಲಿ ತನಿಖೆ ನಡೀತಿದೆ. ಅದು BJP ಮೇಲೆ ಹೇಳ್ತಿದ್ರು, ಇವತ್ತು ಕಾಂಗ್ರೆಸ್ಸಿನ ಮೇಲೆ ಹೇಳ್ತಿದ್ದರು. ಈ ತನಿಖೆ ಆದಾಗಲೇ ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಸತ್ಯ ಹೊರಗೆ ಬಂದು ತಪ್ಪಿಸ್ತರ ಮೇಲೆ ಕ್ರಮ ಆಗುವಂಥದ್ದಾಗಬೇಕು. ತಪ್ಪಿಸ್ತರ ಮೇಲೆ ಕ್ರಮ ಆಗಬೇಕು. ಯಾವುದೇ ಬಿಟ್ಕಾಯಿನ್ ವಿಚಾರನ ಬಿಟ್ಕಾಯಿನ್ ಆಗಿದ್ರೆ ಬಿಟ್ಕಾಯಿನ್ ತನಿಖೆ ಆಗಬೇಕು. ಇನ್ನು ಇಡಿ ದಾಳಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಮಾಹಿತಿಯೇ ಇಲ್ಲ ಅಂತ ಜಾರಿಕೊಂಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣ ಬಯಲಾಗಿ ಬರೋಬ್ಬರಿ 5 ವರ್ಷಗಳೇ ಕಳೆಯುತ್ತಾ ಬರುತ್ತಿವೆ. ಆದರೂ ಕೂಡ SIT ತನಿಖೆ ಪೂರ್ಣಗೊಳಿಸದೇ ಇರೋದು ಕಿಲ್ದಿ ಪ್ರಶ್ನಾರ್ಹ. ಮೇಲ್ನೋಟಕ್ಕೆ ಕಿಲ್ದಿ ರಾಜಕೀಯ ಪಕ್ಷಗಳ ನಾಯಕರ ಮಕ್ಕಳು ಹಾಗೂ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಎಂಬ ಆರೋಪಗಳಿವೆ. ಈಗ ಇಡಿ ನಡೆಸಿರುವ ದಾಳಿ ಅಂಥದ್ದೇ ಅಕ್ರಮ ಪಾಲುದಾರರನ್ನ ಗುರಿಯಾಗಿಸಿದೆ ಎಂಬ ಮಾಹಿತಿ ಇದೆ. ಹೀಗಾಗಿ ಇಡಿ ತನಿಖೆಯಿಂದ ಬಿಟ್ಕಾಯಿನ್ ಹಗರಣದ ಅಸಲಿಯತ್ತು ಹೊರಬೀಳುತ್ತಾ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಬಿಟ್ಕಾಯಿನ್ ಹಗರಣ ಯಾವ ಸ್ವರೂಪದಲ್ಲಿ ಒಂದು ತಾತ್ವಿಕ ಹಂತಕ್ಕೆ ಹೋಗುತ್ತೆ ನೋಡಬೇಕು. ಇದು ಇಡಿ ತನಿಖೆ, ಇಡಿ ಇವತ್ತು ದಾಳಿ ನಡೆಸಿದ ತಕ್ಷಣ ಎಲ್ಲವೂ ಕೂಡ ಹೊರ ಬಂದ್ಬಿಡುತ್ತೆ ಅಂತ ಹೇಳಿ ಅಲ್ಲ, ಇಡಿ ದಾಳಿಯನ್ನು ಶುರು ಮಾಡಿದೆ ಅಷ್ಟೇ. ಇದು ಇಲ್ಲಿಂದ ಆಚೆಗೆ ಇನ್ನೂ ತನಿಖೆಯ ಆಳ ಅಗಲ ವಿಸ್ತಾರಗೊಳ್ಳುವಂಥದ್ದು ಇದ್ದೇ ಇದೆ. ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ನೋಡಬೇಕಿದೆ. ಮುಸ್ಲಿಂ ತಿಕ್ಕಾಟ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಿ ಬಹುಶಃ ಇದು ಹಿಂದೆಲ್ಲ ಕಾಂಗ್ರೆಸ್ನ ಮುಸ್ಲಿಂ ನಾಯಕರ ನಡುವೆ ಒಂದು ರೀತಿಯಾದಂತಹ ವೈಯಕ್ತಿಕ ಜಿದ್ದಾಜಿದ್ದಿಯ ಕಾರಣಕ್ಕಾಗಿ ಒಬ್ಬರು ಒಂದು ಮಾತು ಇನ್ನೊಬ್ರು ಇನ್ನೊಂದು ಮಾತು ಕೇಳ್ತಾ ಇದ್ದಾರೆ ನೋಡ್ತಾ ಇದ್ವಿ. ಆದರೆ ಈ ಬಾರಿ ಹಾಗಲ್ಲ. ಇದು ಅದರ ವ್ಯಾಪ್ತಿಯನ್ನು ಮೀರಿ ಹೋಗಿದೆ. ಇಲ್ಲಿ ಒಂದಿಷ್ಟು ನಾಯಕರ ವಿರುದ್ಧ ಕ್ರಮ ಆಗಿದೆ. ಪಕ್ಷ ವಿರೋಧಿ ಕೆಲಸವನ್ನು ಮಾಡ್ತಾ ಇದ್ಕೊಂಡು ಅದೇ ಪಕ್ಷ ವಿರೋಧಿ ತೂಗುಗತ್ತಿ ಜಮೀರ್ ಅಹಮದ್ ಖಾನ್ ಅವರ ತಲೆ ಮೇಲೆ ತೊನೆದಾಡ್ತಾ ಇದೆ. ಹೀಗಾಗಿನೇ ಜಮೀರ್ ವಿರುದ್ಧ ಈಗ ಮುಸ್ಲಿಂ ನಾಯಕರುಗಳು ತಿರುಗಿ ಬಿದ್ದಿದ್ದಾರೆ. ವಿಶೇಷವಾಗಿ ಜಮೀರ್ ವಿರುದ್ಧ ಈಗ ಜಂಗಿ ಕುಸ್ತಿಗೆ ಇಳಿದಿದ್ದಾರೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಮುನಿಸು ಮತ್ತಷ್ಟು ಈಗ ಸ್ಫೋಟಗೊಳ್ತಾ ಇದೆ. ಅಂದ್ರೆ ಇಲ್ಲಿ ಈ ಬೆಂಕಿ ಆರದಂತೆ ನೋಡಿಕೊಳ್ಳುವ ಪ್ರಯತ್ನ ಒಂದು ಸಾಗ್ತಾ ಇದೆ. ಅಂದ್ರೆ ಬೂದಿ ಮುಚ್ಚಿದ ಕೆಂಡ ಆಗಿಲ್ಲ ಇದು. ಆ ಕೆಂಡದ ಮೇಲಿನ ಬೂದಿಯನ್ನ ಸರಿಸಿ ಆ ಕೆಂಡಕ್ಕೆ ಬೆಂಕಿ ಹಚ್ಚಿಸುವಂತ ಅದರ ಉರಿ ಹೆಚ್ಚಿಸುವಂತಹ ಪ್ರಯತ್ನ ಒಂದು ಸಾಗ್ತಾ ಇದೆ. ಇಲ್ಲಿ ಮುಸ್ಲಿಂ ಸಮುದಾಯದಲ್ಲಿ 2 ಬಣಗಳಾಗಿ ಇದು ಪರಿವರ್ತನೆಗೊಂಡಿದೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಬಣಗಳೇ 2 ಆಗಿರುವಂಥದ್ದು ಈಗ ಹೊರ ನೋಟಕ್ಕೆ ಗೋಚರಿಸ್ತಾ ಇದೆ, ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾವುದೇ ಅನುಮಾನಗಳು ಬೇಕಿಲ್ಲ ಇದರಲ್ಲಿ. ಜಮೀರ್ ಪರವಾಗಿ ಸಮುದಾಯದ ಒಂದು ಬಣದ ನಾಯಕರು ನಿಂತಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ನಿಂತಿದ್ದಾರೆ. ಅವರ ಪರವಾಗಿ ಹೋರಾಟಗಳು ಬೇರೆ ನಡೀತಿದ್ದಾವೆ, ಪ್ರತಿಭಟನೆಗಳು ನಡೀತಿದ್ದಾವೆ. ಅವರ ಬಗ್ಗೆ ಅವರ ಒಲವನ್ನು ವ್ಯಕ್ತಪಡಿಸ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಜಮೀರ್ ನಡೆ ವಿರುದ್ಧವಾಗಿ ಸಮುದಾಯದ ಮತ್ತೊಂದು ಬಣ ನಿಂತಿದೆ. ವಿಶೇಷವಾಗಿ ಇದರಲ್ಲಿ ಕೆಪಿಸಿಸಿಯಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತಹ ಮುಸ್ಲಿಂ ಸಮುದಾಯದ ನಾಯಕರುಗಳಿದ್ದಾರೆ. ಮುಸ್ಲಿಂ ಸಮುದಾಯದ ಕೆಪಿಸಿಸಿ ಪದಾಧಿಕಾರಿಗಳು ಸಭೆಯನ್ನು ನಡೆಸಿದ್ದಾರೆ. ಇವತ್ತು ಅವರುಗಳೇ ಸಭೆ ನಡೆಸಿ ಅಲ್ಪಸಂಖ್ಯಾತ ಮುಖಂಡರಿಂದಲೇ ಜಮೀರ್ ವಿರುದ್ಧ ಸಿಟ್ಟು ಹೊರಬಿದ್ದಿದೆ. ಇದು ಸಹಜವಾದ ಸಿಟ್ಟು ಅಥವಾ ಆ ಬೂದಿ ಮುಚ್ಚಿದ ಕೆಂಡದ ಮೇಲಿನ ಬೂದಿಯನ್ನ ಊದಿ ಓಡಿಸುವಂತದ್ರಿಂದಾಗಿ ಹುಟ್ಟಿರುವಂತಹ ಸಿಟ್ಟ ಅನ್ನುವಂಥರ ಬಗ್ಗೆ ಅನುಮಾನಗಳಿದ್ದಾವೆ. ಯಾಕೆಂದ್ರೆ ಜಮೀರ್ JDSಗೆ ಹೋದ್ರೆ ಕಾಂಗ್ರೆಸ್ಗೆ ಯಾವುದೇ ಸಮಸ್ಯೆ ಇಲ್ಲ, ಅಲ್ಲಿಗೆ ಬಂದು ನಿಂತಿದ್ದಾರೆ. ಜಮೀರ್ JDSಗೆ ಹೋದ್ರು ಕಾಂಗ್ರೆಸ್ಗೆ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಜಮೀರ್ JDSಗೆ ಯಾವಾಗ ಹೋಗ್ತಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿರುವಂಥದ್ದು. CM ಇಬ್ರಾಹಿಂ, ರೋಷನ್ ಬೇಗ್ ಕೂಡ ಪಕ್ಷವನ್ನ ಬಿಟ್ಟಿದ್ರು, ಆಗ್ಲೂ ಪಕ್ಷಕ್ಕೇನೂ ಆಗಿಲ್ಲ. ಈಗ ಜಮೀರ್ ಬೇಕಿದ್ರೆ ಹೋಗ್ಬೋದು. ಮತ್ತೊಬ್ಬರ ನಾಯಕತ್ವ ಹುಟ್ಟುಕೊಳ್ಳುತ್ತೆ ಅನ್ನುವಂಥ ವಿಶ್ವಾಸವನ್ನ ಕಾಂಗ್ರೆಸ್ಸಿಗರು ಹೊಂದಿದ್ದಾರೆ, ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಹೊಂದಿದ್ದಾರೆ. ಪಕ್ಷ ವಿರೋಧಿ ಕೃತ್ಯ ಎಸಗಿದವರ ವಿರುದ್ಧ ಕೆಲ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಪಕ್ಷ ವಿರೋಧಿ ಕೆಲಸ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಮೊದಲನೇದಾಗಿ ನಾವು ಎಲ್ಲರೂ ಪಾರ್ಟಿ ಹೈಕಮಾಂಡ್ಗೆ ಕೇಳಿಕೊಳ್ಳೋದು ಏನಂದ್ರೆ, ಯಾರ್ಯಾರು ಪಕ್ಷಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ಪಾರ್ಟಿನಲ್ಲಿ ಡಿಸಿಪ್ಲಿನ್ ಇರಲ್ಲ. ಕೆಲವು ಜನ ಆಫೀಸ್ ಬೇರರ್ಸ್ ಇದ್ದಾರೆ, ಚೇರ್ಮನ್ಗಳು ಇದ್ದಾರೆ, ಯಾರೋ ಬಂದಿಲ್ಲ ಅಲ್ಲಿ. ದೇ ಆರ್ ಆಲ್ ಫಾಲೋವರ್ಸ್ ಆಫ್ ಒನ್ ಪರ್ಟಿಕ್ಯುಲರ್ ಪರ್ಸನ್. ಅವ್ರಿಗೆ ಅಪಾಯಿಂಟ್ ಮಾಡಿರೋದು ಪಾರ್ಟಿ. ರಾಜ್ಯದಲ್ಲಿ 10 ಶಾಸಕರು, ವಿಧಾನಸಭೆಯ 10 ಶಾಸಕರು, ವಿಧಾನ ಪರಿಷತ್ತಿಗೆ 4 ಸದಸ್ಯರು,
ಒಂದು ರಾಜ್ಯಸಭಾ ಸದಸ್ಯರು, ಹಾಗೆ ನಮ್ಮ ಸಮುದಾಯದ 22 ಕಾರ್ಯಕರ್ತರಿಗೆ, ನನ್ನಂತಹ ಕಾರ್ಯಕರ್ತರಿಗೆ ಇವತ್ತು ನನ್ನ ಪಕ್ಷ ರಾಜ್ಯ ಸಚಿವ ಸ್ಥಾನಮಾನವನ್ನು ಕೊಟ್ಟು ಇವತ್ತು ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಮಾಡಿದ್ದಾರೆ. ಮತ್ತು ನಂತರ ಸರ್ಕಾರದಲ್ಲೂ ಕೂಡ ನಮ್ಮ ಅಲ್ಪಸಂಖ್ಯಾತರ ಇಲಾಖೆಗೆ 5,000 ರೂಪಾಯಿ ಕೋಟಿಯಷ್ಟು ಅನುದಾನವನ್ನು, ಇವತ್ತು ಇತಿಹಾಸದಲ್ಲೇ ಇದು ಹೆಚ್ಚು ಅನುದಾನವನ್ನ ಕೊಟ್ಟಿರತಕ್ಕಂತಹ ನಮ್ಮ ಪಕ್ಷ 5 ಗ್ಯಾರಂಟಿಗಳ ಪ್ರಾಧಿಕಾರದ ಉಪಾಧ್ಯಕ್ಷನಾಗಿ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಪ್ರತಿ ವರ್ಷ 56,000 ಕೋಟಿ ಹಣವನ್ನ ಇವತ್ತು ನಾವು ಈ ರಾಜ್ಯದ 5 ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದೀವಿ. ಕೆಲವರು ಇಲ್ಲಿ ಕಾಂಗ್ರೆಸ್ ನಾಯಕರುಗಳು, ಮುಸ್ಲಿಂ ನಾಯಕರುಗಳು ಬಳಸ್ತಾ ಇರುವಂತಹ ಪದಗಳನ್ನು ಗಮನಿಸಿದ್ರು ಕೂಡ ಬಹಳ ಹೆಕ್ಕಿ ತೆಗೆದು ಅಳೆದು ತೂಗಿ ಈ ಪದಗಳನ್ನು ಪೂರ್ಣಿಸ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಇಲ್ಲಿ ತಿಕ್ಕಾಟ ಇರುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿಯೇ ಇವತ್ತಿನ ಈ ಬೆಳವಣಿಗೆ ಹಿಂದೆ ನಾವು ಗಮನಿಸಬೇಕಾಗಿರುವಂಥದ್ದು ಸಾಹುಕಾರ ಹಿಂದಾಟ. ಯಾಕಂದ್ರೆ ಜಮೀರ್ ರಕ್ಷಣೆಗೆ ಸಿಎಂ ಸಿದ್ದರಾಮಯ್ಯನವರ ಆಪ್ತರು ನಿಂತಿದ್ದಾರೆ. ಇದೇ ಕಾರಣಕ್ಕಾಗಿ ನೋಡಿ ಅಲ್ಲಿ ಪದ ಬಳಕೆ ಹೆಂಗಿತ್ತು ನೋಡಿ, ನಮ್ಮ ಸರ್ಕಾರ 5,000 ಕೋಟಿ ಕೊಟ್ಟಿದೆ ಅನ್ನುವ ರೀತಿಯಾಗಿ, ಅಥವಾ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅನ್ನೋದರ ಮೂಲಕವಾಗಿ ಪದಗಳ ಪೂರ್ಣಿಸುವಂತ ಕೆಲಸ ನಡೀತಿದೆ. ಪ್ರತಿಷ್ಠೆ ಬದಿಗೊತ್ತಿ DKಶಿ ಭೇಟಿಯಾಗಿದ್ರು ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜಮೀರ್ ಅಹಮದ್ ಖಾನ್ ಅವರ ವಿಚಾರಕ್ಕೆ ಸಂಬಂಧಿಸಿದಂತೆ. ಬಳಿಕ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿಯೂ ಕೂಡ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಇಲ್ಲಿ ವಿಶೇಷವಾಗಿ ಜಮೀರ್, ಜಬ್ಬಾರ್ ಹಾಗೂ ನಜೀರ್ ಈ ಮೂವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಇಬ್ಬರ ವಿರುದ್ಧ ಆಲ್ರೆಡಿ ಕ್ರಮ ಆಗಿದೆ. ಮುಸ್ಲಿಂ ನಾಯಕರ ಮೇಲೆ ಕ್ರಮಕ್ಕೆ ಜಾರಕಿಹೊಳಿ ಅವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಮುಸ್ಲಿಂ ಸಮುದಾಯಕ್ಕೆ ತಪ್ಪು ಸಂದೇಶವನ್ನು ರವಾನೆ ಮಾಡದಂಗೆ ಆಗುತ್ತೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಮತಗಳು ಕೈ ತಪ್ಪುವ ಬಗ್ಗೆ ಸಾಹುಕಾರ್ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ಅಲ್ಪಸಂಖ್ಯಾತರ ಮತ ಕೈ ತಪ್ಪುವಂಥದ್ದು ಹೌದು ಅಲ್ವೋ ಅನ್ನೋಂಥದ್ದು ಎರಡನೇ ಮಾತು. ಆದರೆ ಇಲ್ಲಿ ಒಂದು ಸ್ಪಷ್ಟವಾದ ರಾಜಕೀಯ ದಾಳ ಇರೋದನ್ನು ನಾವು ಗಮನಿಸಬಹುದು. ಜಮೀರ್ ಮತ್ತು ಸಚಿವ ಮಹದೇವಪ್ಪ ಜೊತೆಯೂ ಕೂಡ ಸತೀಶ್ ಅವರು ಸಭೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ MLC ಜಬ್ಬಾರ್ ಅಮಾನತು ಆದೇಶವನ್ನ ಹಿಂಪಡಿಬೇಕು ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ ಶಿವಕುಮಾರ್ ಅವರನ್ನ ಭೇಟಿಯಾದಾಗ. ಜಮೀರ್ ಅಹಮದ್ ವಿರುದ್ಧ ಕ್ರಮ ಆಗದಂತೆಯೂ ಕೂಡ ಸತೀಶ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ರಿಕ್ವೆಸ್ಟ್ ಮಾಡಿದ್ವಿ, ಈಗಾಗಲೇ ನಮ್ಮ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಅದನ್ನು ನೋಟಿಸ್ ಕೊಟ್ಟು ವರಿಷ್ಠರ ಅನುಮತಿ ಪಡೆದು ಮತ್ತೆ ವಾಪಸ್ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಾವು ಹೋಗಿದ್ದು ಅಲ್ಪಸಂಖ್ಯಾತರ ರಕ್ಷಣೆಗೆ ಹೋಗಿದ್ದು ಅಷ್ಟೇ. ಹೋದಾಗ ಸ್ವಾಭಾವಿಕವಾಗಿ ಚರ್ಚೆ ಆಗೇ ಆಗ್ತದೆ, ಆಗುಲ್ಲ ಅಂದಿಲ್ಲ, ರಾಜಕೀಯ ಚರ್ಚೆ ಇದ್ದೇ ಇರ್ತದೆ. ಅದು ಹೈಕಮಾಂಡದಲ್ಲಿದೆ, ಯಾರ ಕೈಲಿಲ್ಲ. ಅವ್ರು ಯಾವಾಗ ಹೇಳ್ತಾರೋ ಅವಾಗ ಮಾಡ್ತಾರೆ.